ಸ್ವಾಗತ ನಮ್ಮ ಚಾನಲ್ ಆಕ್ಟಿವ್ ಕೆಟಾಲಿಸ್ಟ್ಗೆ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು KCET 2026 ಬಗ್ಗೆ ತಿಳ್ಕೊಳ್ತೀರಾ. ಸೊ ಏನು ಜನರಲ್ ಆಗಿ ಡೌಟ್ಸ್ ಇದೆ, ಎಲ್ಲ ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಈಗ ತಾನೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವಂಥ ಆಪ್ಷನ್ ನಮ್ಮ KEA ವೆಬ್ಸೈಟಲ್ಲಿ ಸಿಕ್ಕಿದೆ. ಐ ಹೋಪ್ ಯು ಹ್ಯಾವ್ ಡೌನ್ಲೋಡೆಡ್ ಇಟ್. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಬೇಕಾದಷ್ಟು ವಿಡಿಯೋ ಇದೆ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ನಿಮ್ಮ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಗೊತ್ತಾ? ಸೊ ಯಾರ್ಯಾರಿಗಿದು ಆಪ್ಷನ್ ಎಂಟ್ರಿ ಏನು ಅಂತ ಗೊತ್ತಿಲ್ಲ, ಅಥವಾ ಪೇರೆಂಟ್ಸ್, ಈವನ್ ಇಫ್ ಪೇರೆಂಟ್ಸ್ ಆರ್ ವಾಚಿಂಗ್, ಅವರಿಗೂ ಈ ವಿಡಿಯೋನ ತೋರಿಸಿ, ಯಾಕಂದರೆ ಹೆಲ್ಪ್ ಆಗುತ್ತೆ. ಈವನ್ ದೇ ಶುಡ್ ನೋ ವಾಟ್ ಯು ಆರ್ ಡೂಯಿಂಗ್ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾನು ವಿಡಿಯೋ ಹಾಕ್ತಿರೋದು June 11. ಓಕೆ, ಆ್ಯಂಡ್ ಇವತ್ತು ಬಂದುಬಿಟ್ಟು ಇಟ್ ಈಸ್ ಥರ್ಸ್ಡೇ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಯುವರ್ ಆಪ್ಷನ್ ಎಂಟ್ರಿ ಬೈ ನೆಕ್ಸ್ಟ್ ವೀಕ್, ಫ್ರೈಡೇ ಅಥವಾ ಥರ್ಸ್ಡೇನೂ ಬರ್ಬೋದು ಅಂತ KEA ಆಫಿಷಿಯಲಿ ಅನೌನ್ಸ್ ಮಾಡಿದೆ. ಹಾಗಾದರೆ ಇವಾಗ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿ ಅಂದರೆ ಇವಾಗ ಒಂದು ಪ್ರೀ ರೌಂಡ್ ಅಂತ ಇರುತ್ತೆ. ಸೊ ಈ ಪ್ರೀ ರೌಂಡಲ್ಲಿ ಏನಾಗುತ್ತೆ ಅಂದರೆ KEA ಅವರು ನಿಮ್ಮ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಗೆ, ಓಕೆ, ನಿಮ್ಮ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಗೆ ನಿಮಗೆ ಯಾವ್ಯಾವ ಕಾಲೇಜಸ್ ಸಿಗಬಹುದು ಅಂತ ನಿಮ್ಮ ಒಂದು ಪರ್ಟಿಕ್ಯುಲರ್, ಇವಾಗ ನೀವೇನು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಅದೇ ಥರ ನೀವು KEAನ ಲಾಗಿನ್ ಆಗಿ ನೋಡಿದಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನಿಮ್ಮ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಗೆ ನಿಮಗೆ ಯಾವ ಯಾವ ಕಾಲೇಜ್ ಸಿಗ್ಬೋದು ಅಂತ ಲೀಸ್ಟ್ ಮಾಡಿ ಕೊಡ್ತಾರೆ ಅವರೇನೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಬರೋದು, ಇವಾಗ ನಿಮಗೆ ಲೆಟಸ್ಸೇ ನಾನಿಲ್ಲಿ 3 ಕಾಲೇಜ್ ಎಕ್ಸಾಂಪಲ್ ಆಗಿ ತೊಗೊಳ್ತಿದ್ದೀನಿ, ಸೊ ದಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಲೆಟಸ್ಸೇ ನಿಮಗೆ ಈ 3 ಕಾಲೇಜಲ್ಲಿ ಫಸ್ಟ್ ಹೋಗೋ ಕಾಲೇಜಿಗೆ ಇಷ್ಟ ಇದೆ, ಸೆಕೆಂಡ್ ಹೋಗೋ ಕಾಲೇಜಿಗೆ ಇಷ್ಟ ಇಲ್ಲ, ಆ್ಯಂಡ್ ಥರ್ಡ್ ಹೋಗೋ ಕಾಲೇಜಿಗೆ ಇಷ್ಟ ಇದೆ. ಸೊ ಇದನ್ನು ನೀವೇ ಕೂತ್ಕೊಂಡು ರಿಸರ್ಚ್ ಮಾಡಬೇಕಾಗತ್ತೆ. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಪ್ಲೋಡಿಂಗ್ ದ ರಿವ್ಯೂ ಆಫ್ ದ ಕಾಲೇಜ್, ಯಾಕಂದರೆ ಯಾರ್ಯಾರು ಸೀನಿಯರ್ಸ್ ಓದ್ತಿರ್ತಾರೆ ಅವರಿಂದ ವಿ ಕ್ಯಾನ್ ಕಲೆಕ್ಟ್ ದ ರಿವ್ಯೂ. ಓಕೆ, ಸೊ ಇವಾಗ ಆ್ಯಸ್ ಯು ನೋ ನಿಮಗೆ ಸೆಕೆಂಡ್ ಕಾಲೇಜ್ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳೋಣ ನಾವು. ಸೊ ಆವಾಗ ನೆಕ್ಸ್ಟ್ ರೌಂಡ್ ಬರುತ್ತೆ. ಓಕೆ, ಸೊ ಆ ರೌಂಡ್ ಹೆಸರು ಬಂದುಬಿಟ್ಟು ಫಸ್ಟ್ ರೌಂಡ್. ಸೊ ಈ ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಇಷ್ಟ ಇರಲಿಲ್ಲ ಅಲ್ವಾ, ಅದನ್ನು ನೀವು ಈ ಲೀಸ್ಟಿಂದ ತೆಗಿಬಹುದು. ಸೊ ಇದನ್ನು ತೆಗೆದುಬಿಟ್ಟು ನೀವು ಓಕೆ ಕೊಡ್ತೀರಾ. ಓಕೆ, ಯಾವಾಗ KEA ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ. ಸೊ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಏನಾಗುತ್ತೆ ಅಂದರೆ, ಓಕೆ ನೀವು ತೆಗ್ದಿರೋದನ್ನು ಬಿಟ್ಟು, ಓಕೆ ನಿಮ್ಮ ಪರ್ಟಿಕ್ಯುಲರ್ ರ್ಯಾಂಕಿಗೆ ಮತ್ತೆ ಅವರು ಕಳಿಸ್ತಾರೆ, ಓಕೆ ಈ ಕಾಲೇಜಸ್ ಅವೈಲೇಬಲ್ ಇದೆ ಅಂತ. ಸೊ ಇರೋದ್ರಲ್ಲೇ ಚೇಂಜಸ್ ಮಾಡ್ತಾರೆ, ಅವರು ತೆಗಿತಾರೆ. ಓಕೆ, ನಿಮ್ಮ ಪರ್ಟಿಕ್ಯುಲರ್ ರ್ಯಾಂಕಿಗೆ ಇದೆಯೋ ಇಲ್ವೋ ಅಂತ. ಯಾಕಂದರೆ ಕೆಲವೊಬ್ಬರು ಇವಾಗ ಸೆಲೆಕ್ಟ್ ಮಾಡಿರ್ತಾರೆ ಅಲ್ವಾ. ಆ್ಯಂಡ್ ನಾನು ಒಂದು ಹೇಳೋದನ್ನು ಮರ್ತೆ ನಿಮಗೆ. ಸೊ ಇವಾಗ ನಿಮ್ಗೆ ಯಾವ್ದು ಬೇಡ ಅಂತ ನೀವು ಅದನ್ನು ತೆಗಿತೀರಾ ಅಂತ ಅಂದೆ ಅಲ್ವಾ, ಅದ್ರ ಜೊತೆಗೆ ನೀವು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಆರ್ಡರನ್ನು ಹಾಕ್ಬೋದು. ಓಕೆ, ಹೇಗೆ ಅದು ಅಂದರೆ ಇವಾಗ ನೋಡಿ. ಓಕೆ, ಸೊ ಇದು ನಿಮ್ಮ ಒಂದು ಲೀಸ್ಟ್ ಅಂದ್ಕೊಳ್ಳಿ. ಇವಾಗ ಅವ್ರು ಕೊಟ್ಟಿರುವಾಗ ಫಸ್ಟು ನಿಮಗೆ RV ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಫಸ್ಟ್ ಕಾಲೇಜ್ RV ಇದೆ ಅಂತ ಅಂದ್ಕೊಳ್ಳಿ. ಸೆಕೆಂಡ್ BMS ಇದೆ ಅಂದ್ಕೊಳ್ಳಿ. ನೆಕ್ಸ್ಟು ದಯಾನಂದ್ ಸಾಗರ್ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಇದು ನಿಮಗೆ ಇವಾಗ ಈ ಆರ್ಡರ್ ಇಷ್ಟ ಇಲ್ಲ ಅಂದರೆ ನೀವು ಫಸ್ಟ್ ಪ್ರಯಾರಿಟಿ ನಿಮ್ಗೆ ಯಾವ ಫಸ್ಟ್ ಹೋಗಬೇಕು ಅದನ್ನು ನೀವು ಚೇಂಜ್ ಮಾಡ್ಬೋದು. ಓಕೆ, ಸೊ ಆ ಚೇಂಜ್ ಹೇಗೆ ಮಾಡೋದು ಅಂದರೆ ಯು ಕ್ಯಾನ್ ಎಂಟ್ರಿ. ಓಕೆ, ಸೊ ಲೆಟಸ್ಸೇ ನಿಮ್ಮದು ಫಸ್ಟ್ ಪ್ರಯಾರಿಟಿ ದಯಾನಂದ್ ಆಗಿತ್ತು, ನೆಕ್ಸ್ಟ್ BMS ಇತ್ತು, ಲಾಸ್ಟ್ ಪ್ರಯಾರಿಟಿ RV ಆಗಿತ್ತು ಅಂತ ಅಂದ್ಕೊಳ್ಳಿ. ಸೊ ಆ ಥರ ಅರೇಂಜ್ ಕೂಡ ಮಾಡ್ಬೋದು ನಾವು ಪ್ರತಿ ರೌಂಡಲ್ಲಿ. ಬಟ್ ಪ್ರತಿ ರೌಂಡಲ್ಲೂ ಕೂಡ ಅವರೇ ಹೇಳ್ತಾ ಹೋಗ್ತಾರೆ, ಇಲ್ಲ ನಿಮಗೆ RV ಸಿಗೋಕ್ಕೆ ಚಾನ್ಸ್ ಇಲ್ಲ ಆ ಥರ. ಓಕೆ, ಸೊ ಇವಾಗ ನೀವು ಈ ಥರ ಅರೇಂಜ್ ಮಾಡಿದ್ಮೇಲೆ ಫಸ್ಟ್ ರೌಂಡ್ ಅಂದ್ಕೊಳ್ಳಿ, ನೀವು ಅರೇಂಜ್ ಮಾಡಿಬಿಟ್ಟು ಕಳಿಸ್ತೀರಾ. ನೆಕ್ಸ್ಟು ರೌಂಡ್ 2 ಅಂತ ಬರುತ್ತೆ. ಆ ರೌಂಡ್ 2ಅಲ್ಲಿ ಅವರೇ ಹೇಳ್ತಾರೆ ಯಾವ ಕಾಲೇಜ್ ನಿಮಗೆ ಸಿಗಲ್ಲ ಅಂತ. ಸೊ ನೆಕ್ಸ್ಟ್ ರೌಂಡ್ 3 ಬರುತ್ತೆ. ರೌಂಡ್ 3ಅಲ್ಲಿ ಮತ್ತೆ ಹೇಳ್ತಾರೆ ಯಾವ ಕಾಲೇಜ್ ಸಿಗಬಹುದು, ಯಾವ್ದು ಕಾಲೇಜ್ ಸಿಗಲ್ಲ ಅಂತ. ನಿಮ್ಗೆ ಯಾವ್ದು ಸಿಗಬೇಕು ಅಂತ ಅಥವಾ ನಿಮ್ಮ ಒಂದು ಇಷ್ಟದ ಪ್ರಕಾರ ಯಾವ ಕಾಲೇಜ್ ಹೋಗಬೇಕು ಅಂತ ಇರುತ್ತೆ, ಅದನ್ನು ನೀವು ಫಸ್ಟ್ ಪ್ರಯಾರಿಟಿ ಕೊಡಿ. ಆ್ಯಂಡ್ ಒಂದು ರಿಯಾಲಿಟಿ ನಾನು ಹೇಳ್ತೀನಿ, ಇಫ್ ಯು ಆರ್ ಚೂಸಿಂಗ್ ಇಂಜಿನಿಯರಿಂಗ್
ನೆಕ್ಸ್ಟ್ ಇವಾಗ ನೀವೇನು ಬರ್ತೀರಾ ಅಲ್ವಾ, ಯೋರ್ ಬ್ಯಾಚ್ ವಿಲ್ ಬಿ ಪ್ರೊಬಬ್ಲಿ 2030 ಆ್ಯಂಡ್ 2031, ರೈಟ್? ಸೊ ಅಂದರೆ ಈ ಒಂದು ಟೈಮಲ್ಲಿ ನಿಮ್ಮ ಎಂಟ್ರಿ ಆಗುತ್ತೆ. ಇನ್ ದ ಸೆನ್ಸ್ ಈ ಬ್ಯಾಚ್ ಅಂತ ಕರಿತೀವಿ ಆಯಿತಾ ಇಂಜಿನಿಯರಿಂಗಲ್ಲಿ. ಸೊ ಈ ಬ್ಯಾಚಿಗೆ ನೀವು ಬಿಲಾಂಗ್ ಆಗ್ತೀರಾ. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ಬ್ಯಾಚ್ ಇವಾಗ ಯು ಶುಡ್ ಆಲ್ಸೋ ನೋ ವಾಟ್ ಇಸ್ AI ಆ್ಯಂಡ್ ML. ಗೊತ್ತು ನನಗೆ AI ML ಅಂತ ಬ್ರ್ಯಾಂಚ್ ಇದೆ ಅಂತ, ಬಟ್ ಆ್ಯಸ್ AI ಆ್ಯಂಡ್ ML ಥಿಂಗ್ಸ್ ಆರ್ ಟೇಕಿಂಗ್ ಓವರ್ ಯುವರ್ ಜಾಬ್, ಸೊ ನೀವು ಸ್ಪೆಸಿಫಿಕ್ ಹೊಸದಾಗಿ ಬರ್ತಾ ಇರುವಂತಹ ಟೆಕ್ನಾಲಜೀಸನ್ನು ಕಲಿಬೇಕಾಗತ್ತೆ. ಆ್ಯಂಡ್ ಆಲ್ವೇಸ್ ರಿಮೆಂಬರ್, PUCಯಲ್ಲಿ ಹೇಗೆ ನಿಮಗೆ ಚಾಪ್ಟರ್ ವೈಸ್ ಹೇಳ್ಕೊಡ್ತಿದ್ರು, ಏನೂ ಮಿಸ್ ಮಾಡ್ತಾ ಇರಲಿಲ್ಲ, ಇಂಪಾರ್ಟೆಂಟ್ ಕ್ವೆಶನ್ಸ್ ಕಳಿಸ್ತಿದ್ರು, PYQs ಇರ್ತಿತ್ತು, ಅದಷ್ಟು ಓದ್ಕೊಂಡು ಹೋಗ್ತಿದ್ರಿ. ಸೊ ಇಲ್ಲಿ ಹಾಗಾಗಲ್ಲ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್. ಬರೀ ನೀವು ಸಿಲೆಬಸ್ ಅಷ್ಟೇ ನೋಡ್ತೀನಿ ಅಂತ ಅಂದರೆ ಆಗಲ್ಲ. ಮಾರ್ಕ್ಸ್ ಬರುತ್ತೆ, ಬಟ್ ಈ ಒಂದು ಕೇಸಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿರುತ್ತೆ ಇದು ಕಾಲೇಜ್ ವಿಲ್ ನಾಟ್ ಟೀಚ್ ಯು, ನೋ ಮ್ಯಾಟರ್ ವಿಚ್ ಕಾಲೇಜ್ ಯು ಗೋ, ಯಾವುದೇ ರೆಪ್ಯೂಟೆಡ್ ಕಾಲೇಜ್ ಆದರೂ ಅಷ್ಟೇ. ಆ್ಯಂಡ್ ಇವಾಗ ಕೆಲವೊಂದು ಕಾಲೇಜಸ್ ಬೋರ್ಡ್ ಹಾಕ್ಕೊಂಡಿರುತ್ತೆ ಆಯಿತಾ, 60 LPA ಅಂತ. ಐ ಆಮ್ ಟೆಲ್ಲಿಂಗ್ ದ ರಿಯಾಲಿಟಿ ಆಫ್ ಒನ್ ಕಾಲೇಜ್ ಆ್ಯಕ್ಚುಲಿ. ಓಕೆ, ಸೊ 60 LPA ಅಂತ ಒಂದು ಕಾಲೇಜಲ್ಲಿ ಬೋರ್ಡ್ ಹಾಕ್ಕೊಂಡಿದೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಬಿಕಾಸ್ ಆ 60 LPA ಇದೆ ಬೋರ್ಡಲ್ಲಿ ಅಂತ ನೀವು ಆ ಕಾಲೇಜ್ ಏನಾದರೂ ಹೋಗ್ತಿದ್ದೀರಾ ಅಂದರೆ ದೊಡ್ಡ ತಪ್ಪು. ಯಾಕಂದರೆ ಕೆಲವೊಂದು ಕಾಲೇಜಸಲ್ಲಿ ಈ ಒಂದು 60 LPA ಯಾರು ಒಬ್ರಿಗೆ ಸಿಕ್ಕಿರುತ್ತೆ ಅಲ್ವಾ, ಆ ಕಾಲೇಜ್ ಸ್ಟ್ರೆಂತ್ ನೋಡಿದ್ದೀರಾ, 2000 3000 ಸ್ಟೂಡೆಂಟ್ಸ್ ಇರ್ತಾರೆ. ಆ್ಯಂಡ್ ಅದರಲ್ಲಿ ಒಬ್ಬರಿಗೆ ಮಾತ್ರ ಇದು ಸಿಕ್ಕಿರುತ್ತೆ. ಅಂದರೆ ಅವ್ರು ಏನಾದರೂ ಸ್ಪೆಷಲ್ ಎಫರ್ಟ್ಸ್ ಹಾಕಿರ್ತಾರೆ ಪರ್ಸ್ನಲಿ, ಹೌದು ಅವರು ಸ್ಪೆಷಲ್ ಎಫರ್ಟ್ಸ್ ಹಾಕಿರ್ತಾರೆ. ಕಾಲೇಜಲ್ಲಿ ಏನೂ ಎಕ್ಸ್ಟ್ರಾ ಪ್ಲೇಸ್ಮೆಂಟಿಗೋಸ್ಕರ ಅಂತ ಹೇಳ್ಕೊಡೋದು, ನೀವು ಹೇಳ್ಕೊಟ್ರೂ ಕೂಡ ಯು ವಿಲ್ ನಾಟ್ ಬಿ ಇನ್ ದ ಸ್ಟೇಜ್ ಆಫ್ ಲರ್ನಿಂಗ್ ಇಟ್. ಯಾಕಂದರೆ ಅವ್ರು ಲಾಸ್ಟ್ ಇಯರ್ 3rd year ಆ ಟೈಮಲ್ಲಿ ಹೇಳ್ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಡಾಪ್ಟ್ ಆಲ್ ದ ಥಿಂಗ್ಸ್. ಓಕೆ, ಯೂಸ್ ಆಗಲ್ಲ ಅಂತ ನಾನು ಹೇಳಲ್ಲ, 2% ಯೂಸ್ ಆಗಬಹುದು, 2 to 5%, ಬಟ್ ಇದೆಲ್ಲ ಗೊತ್ತಿರಲಿ. ಜಸ್ಟ್ ಬಿಕಾಸ್ ಒಬ್ರಿಗೆ ಸಿಕ್ತು ಅಂದರೆ, ಇದು ನೋಡಿ ಇವಾಗ 2 ಚಾಯ್ಸ್ ಇದೆ. ಒಬ್ಬರಿಗೆ 60 LPA ಸಿಕ್ತು ಅಂದರೆ ಕಾಲೇಜ್ ಬೋರ್ಡ್ ಹಾಕ್ಕೊಳ್ಳುತ್ತೆ ಅಲ್ವಾ. ಇವಾಗ 2 ಕೈಂಡ್ ಇದೆ, ಒಂದು ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆ್ಯಂಡ್ ಇನ್ನೊಂದು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್. ಓಕೆ, ಸೊ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂದರೆ ಕಾಲೇಜಿಗೆ ಯಾವ್ಯಾವ ಕಂಪನಿ ಬರುತ್ತೆ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಆಫ್ ಕ್ಯಾಂಪಸ್ ಅಂದರೆ ನೀವೇ ಆಫ್ಲೈನಲ್ಲಿ ಅಂದರೆ ಹೋಗಿಬಿಟ್ಟು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿಬಿಟ್ಟು ಪರ್ಸ್ನಲಿ, ಇದು ಕಾಲೇಜಿಗೆ ಏನೇ ರಿಲೇಷನ್ ಇಲ್ಲ, ನೀವೇ ಹೋಗ್ತೀರಾ, ನೀವೇ ಅಟೆಂಡ್ ಮಾಡ್ತೀರಾ ಇಂಟರ್ವ್ಯೂನ. ಟೆಸ್ಟ್ಸ್ ಎಲ್ಲ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಗೊತ್ತಲ್ವಾ, ಆಮೇಲೆ ಇಂಟರ್ವ್ಯೂ ಲಾಸ್ಟ್ ರೌಂಡಲ್ಲಿ. ಸೊ ಇದೆಲ್ಲ ಆಗುತ್ತೆ. ಆನ್ ಕ್ಯಾಂಪಸ್ ಅಂದರೆ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಅವರ್ ಕಾಲೇಜ್. ಓಕೆ, ಸೊ ಈ 60 LPA ಆದೊಂದು ಆಫ್ ಕ್ಯಾಂಪಸ್ಸು ಆಗಿರಬಹುದು, ಬಟ್ ಕಾಲೇಜ್ ಕ್ರೆಡಿಟ್ಸ್ ತೊಗೊತ್ತೆ. ಯಾಕಂದರೆ ಜಸ್ಟ್ ಬಿಕಾಸ್ ದಟ್ ಸ್ಟೂಡೆಂಟ್ಸ್ ಬಿಲಾಂಗ್ ಟು ದ ಕಾಲೇಜ್. ಓಕೆ, ಸೊ ಇದು ಕೆಲವೊಂದು ಕಾಲೇಜಿನ ರಿಯಾಲಿಟಿ. ಹೆನ್ಸ್ ಒಬ್ಬರೋ ಇಬ್ಬರಿಗೆ 60 LPA ಬಂದಿದೆ ಅಂದರೆ ನೀವು ಯಾರು ಆ ಸ್ಟೂಡೆಂಟ್ ನೇಮ್ ನೋಡಿರ್ತೀರಲ್ವ, ಇವಾಗ ಕಾಲೇಜ್ ವಿಸಿಟ್ ಅಥವಾ ವೆಬ್ಸೈಟಲ್ಲಿ ನೋಡಿದ್ರೆ ಅವ್ರು ಹಾಕಿರ್ತಾರೆ, ಅವರ ಲಿಂಕ್ಡ್ಇನ್ ಪ್ರೊಫೈಲನ್ನು ಚೆಕ್ ಮಾಡಬೇಕು. ಇವಾಗ ನಿಮಗೆ ಲಿಂಕ್ಡ್ಇನ್ ಎಲ್ಲ ನಾನು ಹೇಳ್ತಾ ಇರೋದು ಸ್ವಲ್ಪ ಹೊಸದು ಅನಿಸ್ತಿದೆ, ಬಟ್ ಹೋಗ್ತಾ ಹೋಗ್ತಾ ಲಿಂಕ್ಡ್ಇನ್ ಅಂದರೆ ಏನು ಅಂತೆಲ್ಲ ಗೊತ್ತಾಗತ್ತೆ. ಓಕೆ, ಸೊ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಅವರೇ ಬರೆದಿರ್ತಾರೆ ಅವ್ರ ಪ್ರೊಫೈಲಲ್ಲಿ ಆನ್ ಕ್ಯಾಂಪಸ್ಸಾ ಆಫ್ ಕ್ಯಾಂಪಸ್ಸಾ ಹೇಗೆ ಬಂತು ಅಂತ. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಟ್ರೈ ಮಾಡಿ, ಅಷ್ಟೇ ನಾನು ಹೇಳೋದು. ಓಕೆ, ಸೊ ನೆಕ್ಸ್ಟ್, ನಾನು ಇಂಜಿನಿಯರಿಂಗೇ ಮಾಡಬೇಕಾ ಅಂತ ಕೇಳಿದ್ರೆ, ಇಂಜಿನಿಯರಿಂಗಲ್ಲಿ ತುಂಬ ಬ್ರ್ಯಾಂಚಸ್ ಇದೆ ಆಯಿತಾ. ಇಟ್ ಕ್ಯಾನ್ ಬಿ AI ML, CS ಮತ್ತು ISC, ECE, MEC. ಇವಾಗ ಇನ್ನೊಂದು ಕೈಂಡ್ ಆಫ್ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ. ಇವಾಗ ಲೆಟಸೇ ಒಂದು ರೆಪ್ಯೂಟೆಡ್ ಕಾಲೇಜ್ ಇದೆ. ಓಕೆ, ತುಂಬ ರೆಪ್ಯೂಟೆಡ್ ಕಾಲೇಜ್ ಇದೆ, ನಿಮ್ಗೆ ಅಲ್ಲೇ ಹೋಗಬೇಕು ಅಂತ ಕನಸಿದೆ. ಆ್ಯಂಡ್ ಇನ್ನೊಂದು ಕಾಮನ್ ಕಾಲೇಜ್ ಇದೆ. ಓಕೆ, ಸೊ ಇವಾಗ ನಿಮಗೆ ಕಾಮನ್ ಕಾಲೇಜಲ್ಲಿ CSE ಸಿಗುತ್ತೆ ಅಂದ್ಕೊಳ್ಳಿ. ಓಕೆ, CSE ಸಿಗ್ತಿದೆ, ಆ್ಯಂಡ್ ಈ ರೆಪ್ಯೂಟೆಡ್ ಕಾಲೇಜಲ್ಲಿ ನಿಮಗೆ ECE ಬ್ರ್ಯಾಂಚ್ ಸಿಗ್ತಿದೆ ಅಂತ. ಸೊ ಜಸ್ಟ್ ಬಿಕಾಸ್ ರೆಪ್ಯೂಟೆಡ್ ಅಂತ ನಿಮಗೆ ಇಂಟ್ರೆಸ್ಟ್ ಇಲ್ಲದೇನೂ ಕೂಡ ECE ಬ್ರ್ಯಾಂಚಿಗೆ ಹೋಗಬೇಡಿ. ಇಂಟ್ರೆಸ್ಟ್ ಇದೆ ನನಗೆ, ನಾನು ಇಲೆಕ್ಟ್ರಿಕಲಿ
ಓಕೆ ಐ ಆಮ್ ಗುಡ್ ಆಟ್ ಇಟ್, ಐ ಹ್ಯಾವ್ ಡನ್ ಪ್ರಾಜೆಕ್ಟ್ಸ್, ಸಣ್ಣಿಂದ ನನಗೆ ಎಲೆಕ್ಟ್ರಿಕಲ್ ಕಂಪೋನೆಂಟ್ಸ್ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ ಅಂದರೆ ಡೆಫಿನೆಟ್ಲಿ ಹೋಗಿ. ಬಟ್ ಜಸ್ಟ್ ಬಿಕಾಸ್ ಅದು ನಿಮ್ಗೆ ಇಷ್ಟವಾದ ಕಾಲೇಜ್ ಅಥವಾ ಪೇರೆಂಟ್ಸ್ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೋಗಬೇಡಿ. ಆ್ಯಂಡ್ ಅಡ್ವಾಂಟೇಜ್ ಕೂಡ ಇದೆ, ನೀವು ಈ ಥರ ಇ ಸಿ ಇ ಅಥವಾ ಮೆಕ್ ಬ್ಯಾಕ್ಗ್ರೌಂಡ್ ಅಥವಾ ಮೆಕ್ ಡಿಪಾರ್ಟ್ಮೆಂಟಿಗೆ ಹೋದರೆ. ಯಾಕೆ ಅಂತ ಅಂದರೆ ಇವಾಗ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಚಸ್ಸಿಗೆ ನಿಮಗೆ ಜಾಬ್ ಬಂದುಬಿಟ್ಟು ಟೆಕ್ ರೋಲ್ಸ್ ಕೂಡ ಸಿಗುತ್ತೆ, ಬಟ್ ಪರ್ಸ್ನಲಿ ನೀವೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸನ್ನು ಕಲಿಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ನಾನ್ ಟೆಕ್ ರೋಲ್ ಕೂಡ ಸಿಗುತ್ತೆ. ಸೊ ನಾನ್ ಟೆಕ್ ರೋಲ್ ಅಂದರೆ ಪ್ರೋಗ್ರಾಮಿಂಗ್ ಬರಲ್ಲ, ನೀವು ಇ ಸಿ ಮತ್ತು ಮೆಕ್ಯಾನಿಕಲ್ ಏನು ಕಾನ್ಸೆಪ್ಟ್ಸ್ ಕಲ್ತಿರ್ತೀರ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಜಾಬ್ ಸಿಗುತ್ತೆ. ಓಕೆ, ಸೊ ನೋಡಿ, ಇವೆಲ್ಲ ಸಿಚುವೇಶನ್ಸ್ ಐ ಹ್ಯಾವ್ ಸೀನ್ ವಿತ್ ಮೆನಿ. ಆ್ಯಂಡ್ ಕೆಲಸ ಸಿಕ್ಕಿದ್ದೂ ಇದೆ, ಸಿಗದೆ ಇರೋದು ಇದೆ. ಓಕೆ, ಸೊ ಜಸ್ಟ್ ಬಿಕಾಸ್ ರೆಪ್ಯೂಟೆಡ್ ಕಾಲೇಜ್ ಅಂತ ನೀವು ಹೋದರೆ ನಿಮ್ಮ ಕೈಯಲ್ಲಿ ಕೆಲಸ ಕೊಡ್ತಾರೆ ಅನ್ನೋದು ತಪ್ಪು. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಮಚ್ ಎಫರ್ಟ್ಸ್ ಇಂಡಿವಿಜುವಲಿ ಯು ಆರ್ ಪುಟ್ಟಿಂಗ್ ಅಂತ ಅಷ್ಟೇ. ಆ್ಯಂಡ್ ರಿಮೆಂಬರ್, ಸ್ಟಾರ್ಟಿಂಗಲ್ಲಿ ಎಲ್ಲರೂ ನಾನು ಓದ್ತಿಲ್ಲ, ನಾನು ಬರೀ ಸಿಲೆಬಸ್ ಓದ್ತಿದ್ದೀನಿ, ಏನೂ ಸ್ಕಿಲ್ಸ್ ಡೆವಲಪ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಒನ್ಸ್ ಯು ಜಾಯಿನ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಎಲ್ಲರೂ ಪರ್ಸ್ನಲಿ ಸೀಕ್ರೆಟಾಗಿ ಪ್ರಿಪೇರ್ ಆಗ್ತಾರೆ ಅಂತ. ಆ್ಯಂಡ್ ಎಸ್ಪೆಷಲಿ ಟು ದೋಸ್ ಹೂ ಆರ್ ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್. ಸೊ ಲೆಟ್ ಅಸ್ ಸಿ ಯು ಆರ್ ಫ್ರಮ್ ಒನ್ ಡಿಸ್ಟ್ರಿಕ್ಟ್, ನೀವು ಬೇರೆ ಡಿಸ್ಟ್ರಿಕ್ಟ್ ಬೆಂಗಳೂರಿಗೆ ಹೋಗ್ತಿದ್ದೀರಾ ಎಲ್ಲಿಂದನೋ ಅಂತ ಅಂದ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲದೇನೂ ನಿಮಗೆ ಹಾಸ್ಟೆಲ್ ಅಥವಾ ಪಿ ಜಿಲಿ ಇರಬೇಕಾಗತ್ತೆ, ಅಲ್ಲಿ ಫುಡ್ ಅಡ್ಜಸ್ಟ್ ಆಗೋಲ್ಲ. ಸೊ ಇದೆಲ್ಲ ಸಿಚುವೇಶನ್ಸ್ ಬರುತ್ತೆ. ನೀವು ಹೇಳ್ಬೋದು, ಅಯ್ಯೋ ಇವರೇನು ಹೇಳ್ತಿದ್ದಾರೆ, ನಾನು ಅಡ್ಜಸ್ಟ್ ಆಗ್ತೀನಿ ಅಂತ. ಬಟ್ ಅಲ್ಲಿ ರಿಯಾಲಿಟಿ ಬೇರೆ ಇರುತ್ತೆ. ಯು ಜಸ್ಟ್ ನೀವು ಆ ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗಬೇಕು. ಆ ಲೈಕ್ ಓಕೆ, ಇಫ್ ಯು ಗೋಯಿಂಗ್ ಟು ಬ್ಯಾಂಗ್ಳೂರ್, ಕ್ಲೈಮೇಟ್ ಅಡ್ಜಸ್ಟ್ ಆಗೇ ಆಗುತ್ತೆ. ಮೋಸ್ಟ್ ಆಫ್ ದೆಮ್ ಎವ್ರಿ ಒನ್ ಆರ್ ಗೆಟಿಂಗ್ ಅಡ್ಜಸ್ಟೆಡ್. ಬಟ್ ವಾಟ್ ಅಬೌಟ್ ದ ಫುಡ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಈಟ್? ನಿಮ್ಮ ಹೆಲ್ತ್ ಹೆಂಗೆ ಇರುತ್ತೆ? ಆ ಒಂದು ಚೇಂಜ್ ಆಫ್ ಮೈಂಡ್ಸೆಟ್ಟಿಗೆ ನೀವು ಅಡಾಪ್ಟ್ ಆಗ್ತೀರಾ, ಓದೋಕ್ಕಾಗತ್ತಾ? ಸೊ ದಿಸ್ ಎವ್ರಿಥಿಂಗ್ ಮ್ಯಾಟರ್ಸ್, ಎಸ್ಪೆಷಲಿ ವೈಲ್ ಚೂಸಿಂಗ್ ರೂಮ್ಮೇಟ್ಸ್. ಸ್ಟಾರ್ಟಿಂಗಲ್ಲೇ ನೀವು ಒಂದು ವೀಕ್ ಇದ್ದಾಗ ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್, ಆದಷ್ಟು ರೂಮ್ನ ಚೇಂಜ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಲ್ಟಿಮೇಟ್ಲಿ ನಿಮಗೆ ನೀವು ಓದೋದು ಮ್ಯಾಟರ್ ಆಗೇ ಆಗುತ್ತೆ. ಸೊ ನಾನಿಲ್ಲಿ ಜಸ್ಟ್ ಐ ಆಮ್ ನಾಟ್ ಸ್ಟಿಕ್ಕಿಂಗ್ ಟು ಓನ್ಲಿ ದ ಇಂಜಿನಿಯರಿಂಗ್, ಜನರಲಾಗಿ ಎಲ್ಲ ಸಬ್ಜೆಕ್ಟ್ಸಿಗೂ ಹೇಳ್ತಿರೋದು. ಇಲ್ಲಿ ಜಸ್ಟ್ ಎಕ್ಸಾಂಪಲ್ ತೊಗೊಂಡೆ, ಈ ಥರ ನಿಮಗೆ ತುಂಬ ಇರುತ್ತೆ ಅಲ್ವಾ. ಜಸ್ಟ್ ಇಂಜಿನಿಯರಿಂಗ್ ಎಕ್ಸಾಂಪಲ್ ತೊಗೊಂಡೆ, ನೀವು ಬಿ ಎಸ್ ಸಿ ಹೋಗ್ಬೋದು. ಸೊ ಈ ಥರ ಚಾಯ್ಸ್ ಇದೆ, ಬಯೋಟೆಕ್ನಾಲಜಿ ಹೋಗಬಹುದು. ಹಾಗಾದರೆ ಇವಾಗ ಇಂಜಿನಿಯರಿಂಗ್ ಬಿಟ್ಟು ನೀವು ಬೇರೆ ಯಾವ್ಯಾವ ಒಂದು ಫೀಲ್ಡ್ಸಿಗೆ ಹೋಗಬಹುದು ಅಂತ ಹೇಳ್ತೀನಿ. ಸೊ ನೀಟ್ ಬರ್ತಿರೋರಂತೂ ಮೆಡಿಕಲಿಗೆ ಟ್ರೈ ಮಾಡ್ತೀರಾ. ಬಟ್ ಓಕೆ, ಎಕ್ಸೆಪ್ಟ್ ಮೆಡಿಕಲ್ ನೀವೇನು ಟ್ರೈ ಮಾಡ್ಬೋದು ಅಂದರೆ ಫಾರ್ಮಸಿ ಫೀಲ್ಡ್ ಇದೆ. ಸೊ ಫಾರ್ಮಸಿಯಲ್ಲಿ ಇವಾಗ ಯಾವ ಒಂದು ಕೆಲಸ ಕೂಡ ಇಟ್ ಈಸ್ ನಾಟ್ ಲೆಸ್, ಇಟ್ ಈಸ್ ನಾಟ್ ಮೋರ್, ಎಲ್ಲವನ್ನು ನಾವು ಈಕ್ವಲಾಗಿ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಇಫ್ ಹಿ ಹ್ಯಾಸ್ ಅ ಗುಡ್ ಬಿಸ್ನೆಸ್ ಮೈಂಡ್, ಎಲ್ಲಿ ಹೋದರೂ ಹಿ ಕ್ಯಾನ್ ಸರ್ವೈವ್, ಹಿ ಕ್ಯಾನ್ ಅರ್ನ್ ವೆಲ್, ಪ್ರೊವೈಡೆಡ್ ನೀವು ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಥವಾ ಎಲ್ಲಿ ಕೆಲಸ ಮಾಡ್ತೀರಾ, ಎಷ್ಟು ಯೂನಿಕ್ಕಾಗಿ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಮಾಡ್ತೀರಾ, ದ್ಯಾಟ್ ಈಸ್ ವಾಟ್ ಇಟ್ ಮ್ಯಾಟರ್ಸ್. ಸೊ ಇವಾಗ ನೀವು ಫಾರ್ಮಸಿ ಹೋಗ್ತಾ ಇದ್ದರೆ, ಫಾರ್ಮಸಿಯಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ. ಒಂದು ಬಂದುಬಿಟ್ಟು ಬಿ ಫಾರ್ಮಾ ಅಥವಾ ಬಿ ಫಾರ್ಮ್ ಅಂತೀವಿ, ಆ್ಯಂಡ್ ಇನ್ನೊಂದು ಫಾರ್ಮಾ ಡಿ ಅಂತ. ಓಕೆ, ಸೊ ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ನಿಮಗೆ ಇದೊಂದು ಹೆಲ್ತ್ ಕೇರ್ ಫೀಲ್ಡ್ ಆಗಿರೋದ್ರಿಂದ ತುಂಬ ಸ್ಟೇಬಲ್ ಕ್ಯಾರಿಯರ್ ಇದೆ. ಎ ಐ ಕೆನಾಟ್ ಕಂಪ್ಲೀಟ್ಲಿ ಟೇಕ್ ಓವರ್ ದ ಹೆಲ್ತ್ ಕೇರ್. ನೀವು ಕೇಳಿರ್ಬೋದು, ಮಷೀನ್ಸ್ ಆಪ್ರೇಟ್ ಮಾಡುತ್ತೆ, ಆಪ್ರೇಷನ್ಸನ್ನು ಮಾಡುತ್ತೆ, ಡಾಕ್ಟರ್ಸ್ ಎಲ್ಲೋ ಕೂತ್ಕೊಂಡು ಎ ಐ ಮೂಲಕ ಕಂಟ್ರೋಲ್ ಮಾಡಿ ಪೇಷಂಟ್ಸನ್ನು ಆಪ್ರೇಷನ್ ಮಾಡ್ತಾರೆ, ತುಂಬ ಎಕ್ಯುರಸಿ ಇದೆ ಅಂತ. ಬಟ್ ಬಿ ಫಾರ್ಮಾ, ಸಿನ್ಸ್ ಇಟ್ ಈಸ್ ಅ ಮೆಡಿಸಿನ್ ಫೀಲ್ಡ್, ಮೆಡಿಸಿನ್ ಕೊಡೋ ಫೀಲ್ಡ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಪಾಸಿಬಲ್ ಟು ರೀಪ್ಲೇಸ್. ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 10 years ನಿಮಗೆ ಒಂದು ಚೆನ್ನಾಗಿರೋ ಅಪರ್ಚುನಿಟಿ ಇದ್ದೇ ಇದೆ ಹಾಸ್ಪಿಟಲ್ಸಲ್ಲಿ, ಅಥವಾ ನೀವು ಓನ್ ಆಗಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದಾದಮೇಲೆ ನಿಮ್ಗೆ ಇನ್ನೂ ಹೈಯರ್ ಸ್ಟಡೀಸ್ ಇದೆ, ಯು ಕ್ಯಾನ್ ಗೋ ಟು ಫಾರೆನ್ ಆ್ಯಂಡ್ ಆಲ್. ಇಟ್ ಈಸ್ ದ ಗುಡ್ ಫೀಲ್ಡ್. ಇವಾಗ ಫಾರ್ಮಸಿ ಬಗ್ಗೆ ಹೇಳಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಎಗ್ರಿಕಲ್ಚರ್. ಸೊ ಎಗ್ರಿಕಲ್ಚರ್ ಬಗ್ಗೆ ನಾವು ನೋಡೋದಾದರೆ, ಪ್ಲೀಸ್ ಅಡ್ಜಸ್ಟ್ ವಿತ್ ಮೈ ಹ್ಯಾಂಡ್ ರೈಟಿಂಗ್, ಬಿಕಾಸ್ ನನಗೆ ಇಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್, ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲವೇ ಅಲ್ಲ. ಓಕೆ, ಎಗ್ರಿಕಲ್ಚರಲ್ಲಿ ನೋಡೋದಾದರೆ ನಾವು ಬಿ ಎಸ್ ಸಿ ಮಾಡ್ಬೋದು. ಸೊ ಇನ್ ಕೇಸ್ ಆಫ್ ಬಿ ಎಸ್ ಸಿ ನಿಮಗೆ ತುಂಬ ಗವರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಲೈಕ್ ಎಗ್ರಿ ಬಿಸ್ನೆಸ್ ಇರ್ಬೋದು,
ಫುಡ್ ಟೆಕ್ನಾಲಜಿ ಇರ್ಬೋದು. ಸೊ ನೀವು BSc ಲಾಸ್ಟ್ ಇಯರಲ್ಲಿ ಇರುವಾಗ ಸ್ವಲ್ಪ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಮತ್ತೆ ಬರಿಬೋದು ಅಂತ ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಗೊತ್ತು ಗವರ್ಮೆಂಟ್ ಜಾಬ್ಸ್ ಅಂದರೆ ಸ್ಯಾಲ್ರಿ ಚೆನ್ನಾಗಿದ್ದೇ ಇರುತ್ತೆ. BScಯಲ್ಲಿ ಮತ್ತೆ ನೀವು ಸೈನ್ಸ್ ರಿಲೇಟೆಡೇ ಕಲಿತಾ ಬರ್ತೀರಾ. ಕೆಮಿಸ್ಟ್ರಿ ಇರುತ್ತೆ, ಬಯಾಲಜಿ ಇರುತ್ತೆ, ಈ ಥರ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೊ ಅಡ್ವಾಂಟೇಜ್ ನಾನು ಹೇಳಿದೆ, ಗವರ್ಮೆಂಟ್ ಜಾಬ್ ಇರುತ್ತೆ ಎಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರುತ್ತೆ, ಬಟ್ ಗೌರ್ಮೆಂಟ್ ಆಗಿರೋದ್ರಿಂದ 1 or 2 ಇಯರ್ಸಲ್ಲಿ ನಿಮಗೆ ಚೆನ್ನಾಗಾಗುತ್ತೆ. ಆ್ಯಂಡ್ ಪಾರ್ಟ್ ಟೈಮಾಗಿ ನೀವೇನು ಕಲ್ತಿರ್ತೀರ ಅಲ್ವಾ ಅಗ್ರಿಕಲ್ಚರಲ್ ಅಲ್ಲೇ, ಸೊ ಆ ಒಂದು ಕಾನ್ಸೆಪ್ಟ್ಸ್ ರಿಲೇಟೆಡ್ ನೀವು ರೀಲ್ಸ್ ಮಾಡ್ಬೋದು. ಆಬ್ವಿಯಸ್ಲಿ ಯು ಕ್ಯಾನ್ ಅರ್ನ್, ಆಯಿತಾ. ಮೀನ್ವೈಲ್ ನಿಮ್ಮ ಕಂಟೆಂಟ್ ಎಷ್ಟು ಕ್ರಿಯೇಟಿವ್ ಆಗಿರುತ್ತೆ, ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀರಾ, ಪ್ಯಾಷನಾಗಿ ಏನಾದರೂ ಸೈಡ್ ವೇಸ್ ಮಾಡ್ತೀರಾ, ಇಟ್ ಈಸ್ ಆಲ್ ಡಿಪೆಂಡೆಂಟ್. ಆ್ಯಂಡ್ BSc ಮಾಡುವಾಗ ನಿಮಗೆ ತುಂಬ ಟೈಮ್ ಸಿಗುತ್ತೆ. ಸೈಡ್ ಬೈ ಸೈಡ್ ಯು ಕ್ಯಾನ್ ಡೂ ಮಲ್ಟಿಪಲ್ ಥಿಂಗ್ಸ್. ಆನ್ಲೈನ್ ಕೋರ್ಸಸ್ ಮಾಡ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿ ಏನಾದರೂ ಒಂದು ಆ್ಯಕ್ಟಿವಿಟಿನ ಯು ಕ್ಯಾನ್ ಮಾಸ್ಟರ್ ಇಟ್. ಓಕೆ, ನೆಕ್ಸ್ಟ್ ನಾವು ಹೋಗ್ತಿರೋದು ವೆಟರ್ನರಿ ಸೈನ್ಸಿಗೆ. ಓಕೆ, ನನಗೆ ಎನಿಮಲ್ಸ್ ಅಂದ್ರೇ ಆಗಲ್ಲ. ಸ್ಕಿಪ್ ಮಾಡಲ ವಿಡಿಯೋನ, ದಯಚನೆ ಮಾಡ್ತಿದ್ದೀರಾ? ಮಾಡಬೇಡಿ, ಕೇಳಿಸ್ಕೊಳ್ಳಿ ಅಲ್ವಾ. ಸೊ ಇಲ್ಲಿ ಇವಾಗ ವೆಟರ್ನರಿ ಸೈನ್ಸಲ್ಲಿ ಒಂದು BVSc ಆ್ಯಂಡ್ ಇನ್ನೊಂದು AH ಅಂತ 2 ಆಪ್ಷನ್ಸ್ ಇದೆ. ಇದಂದರೆ ಏನು ಅಂತ ನೀವು ಸಪ್ರೇಟಾಗಿ ಗೂಗಲ್ ಮಾಡಿದ್ರೆ ಬೇಕಾದಷ್ಟು ವಿಡಿಯೋಸ್ ಬರುತ್ತೆ. ನನ್ನ ಒಂದು ಇಂಟೆನ್ಷನ್ ಏನು ಅಂದರೆ, ಜಸ್ಟ್ ಬಿಕಾಸ್ ಸಮ್ವನ್ ಈಸ್ ಫೋರ್ಸಿಂಗ್ ಯು, ನೀವು ಇಂಜಿನಿಯರಿಂಗೇ ಮಾಡಬೇಕು, ಮೆಡಿಸಿನಿಗೆ ಹೋಗಬೇಕು, BScಗೆ ಹೋಗಬೇಕು, ಅಗ್ರಿಕಲ್ಚರಿಗೆ ಹೋಗಬೇಕು ಅಂತ ಅಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ನೀವು ಸರ್ವೈವ್ ಆಗ್ತೀರಾ, ಮುಂದೆ ಏನೇನು ಪಾಸಿಬಿಲಿಟೀಸ್ ಇದೆ, ಜಾಬು, ಸ್ಯಾಲ್ರಿ ಎಷ್ಟು ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಹೋಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಸೆಕೆಂಡ್ PU ಮುಗಿದ್ಮೇಲೆ ನೀವೇನು ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹೋಲ್ ಕ್ಯಾರಿಯರ್ ಈ ಒಂದು ಪಾಯಿಂಟ್ ಮೇಲೆ ನಿಂತಿರುತ್ತೆ. ಕನ್ವಿನ್ಸ್ ಮಾಡಿ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡೋದು ನನಗಿಷ್ಟ, ನಾನು ಹೋಗೇ ಹೋಗ್ತೀನಿ, ನಿಮಗಿಷ್ಟ ಆಗಿರೋದು ನನಗಿಷ್ಟ ಇಲ್ಲ ಅನ್ನೋದು ತಪ್ಪಾಗುತ್ತೆ. ಇನ್ಸ್ಟೆಡ್ ನೀವು ಕೂತ್ಕೊಂಡು ಮುಂದೆ ಏನು ಜಾಬ್ ಆಪರ್ಚುನಿಟೀಸ್ ಇದೆ, ಸ್ಯಾಲ್ರೀಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ, ಸ್ಕೋಪನ್ನು ಅವರಿಗೆ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಯಾವುದೇ ಪೇರೆಂಟ್ಸ್ ಆದರೂ ಅರ್ಥ ಮಾಡ್ಕೊಳ್ತಾರೆ, ಬಿಕಾಸ್ ದೇ ಆರ್ ಯೋರ್ ಪ್ಯಾರೆಂಟ್ಸ್, ಆಯಿತಾ. ನಿಮ್ಮ ಮಾತು ಕೇಳ್ತಾರೆ. ಎಷ್ಟು ರಿಲೇಟಿವ್ಸ್ ಬಂದು ಹೇಳಿ, ಯಾವನ್ನೇ ಬಂದು ಹೇಳಿದ್ರು ನೀವು ಅವ್ರಿಗೆ ಮ್ಯಾಟರ್ ಆಗ್ತೀರಾ. ಓಕೆ, ಸೊ ವೆಟರ್ನರಿ ಸೈನ್ಸ್ ಬಗ್ಗೆ ಹೇಳ್ತಿದ್ದೆ. ಸೊ ಇವಾಗ ಅಟ್ಲೀಸ್ಟ್ ಎನಿಮಲ್ ಹೆಲ್ತ್ ಕೇರನ್ನು ಮಾನಿಟರ್ ಮಾಡೋಕ್ಕೆ ವಿ ಕೆನಾಟ್ ಬ್ರಿಂಗ್ AI. ಆ್ಯಂಡ್ ಗವರ್ಮೆಂಟ್ ಡಾಕ್ಟರ್ಸ್ ಅಥವಾ ಗೌರ್ಮೆಂಟಲ್ಲಿ ನೀವೇನಾದರೂ ಕೆಲಸ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. ಸ್ವಲ್ಪ ಫಿಸಿಕಲಿ ನೀವು ಇರಲೇಬೇಕು ಅಲ್ವಾ. ಫಿಸಿಕಲಿ ಲೈಕ್ ಎನಿಮಲ್ಸ್ ಚೆಕ್ ಮಾಡೋಕ್ಕೆಲ್ಲ ನೀವು ಫಿಸಿಕಲಿ ಹೋಗಲೇಬೇಕು. ಹಾಗಾಗಿ AI ಕೆನಾಟ್ ರೀಪ್ಲೇಸ್ ಇಟ್. ನೆಕ್ಸ್ಟ್ ಬಂದುಬಿಟ್ಟು ನರ್ಸಿಂಗ್. ಸೊ ಇದು ಆ್ಯಕ್ಚುಲಿ BScಯಲ್ಲೇ ಬರುತ್ತೆ, ಬಟ್ ಸಪ್ರೇಟಾಗಿ ಯಾಕೆ ಹೇಳಿದೆ ಅಂದರೆ ಯೂಶ್ವಲಿ ಗರ್ಲ್ಸ್ ವಿಲ್ ಪ್ರಿಫರ್ ದಿಸ್. ಓಕೆ, ಸೊ ನರ್ಸಿಂಗ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ BSc ನರ್ಸಿಂಗ್. ಇದೊಂದು ಎಕ್ಸಿಲೆಂಟ್ ಜಾಬ್ ಸೆಕ್ಯೂರಿಟಿ. ಯಾಕಂದರೆ ನೀವು ಎಬ್ರಾಡಲ್ಲೂ ಲೈಕ್ ಇಂಡಿಯನ್ ಪರ್ಟಿಕ್ಯುಲರ್ BSc ನರ್ಸಿಂಗ್ ಮಾಡ್ಕೊಂಡು ಹೋದರೆ ಎಬ್ರಾಡಲ್ಲೂ ನಿಮಗೆ ಕೆಲಸ ಸಿಗುತ್ತೆ. ಓಕೆ, ಆ್ಯಂಡ್ ಶಿಫ್ಟ್ ಡ್ಯೂಟೀಸ್ ಇರುತ್ತೆ. ಲೈಕ್ ಫುಲ್ ಡೇ ವರ್ಕ್ ಮಾಡಬೇಕು ಅಂತಿಲ್ಲ, ಒಂದು ಹಾಫ್ ಡೇ ಮಾಡಿಬಿಟ್ಟು ನೆಕ್ಸ್ಟ್ ನೀವೇನಾದರೂ ಕಲ್ತ್ಕೊಂಡು ಮಾಡ್ತೀರಾ. ನರ್ಸಿಂಗ್ ಮುಗಿಸಾದ್ಮೇಲೆ ಹಾಫ್ ಡೇ ಕೆಲಸ ಮಾಡಿ ಬಂದುಬಿಟ್ಟು ಕ್ಯಾನ್ ಪ್ರಿಪೇರ್ ಫಾರ್ UPSC, IAS. ಸೊ ಇಟ್ ಡಿಪೆಂಡ್ಸ್, ಆಯಿತಾ. ಏನೂ ಸಿಕ್ಕಿಲ್ಲ ಅಂದರೆ ಈ ಆಪ್ಷನ್ಸ್ ಇದೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಫಿಸಿಯೋಥೆರಪಿ. ಓಕೆ, ಫಿಸಿಯೋಥೆರಪಿನ ನಾವು BPT ಅಂತಲೂ ಅಂತೀವಿ. ಸೊ ಇದು ತುಂಬ ಗ್ರೋಯಿಂಗ್ ಡಿಮ್ಯಾಂಡ್ ಇದೆ. ಯಾಕಂದರೆ ಸ್ಪೋರ್ಟ್ಸು ಅಥವಾ ಕ್ಲಿನಿಕ್ ಲೈಕ್ ಸೆಲ್ಫ್ ಕ್ಲಿನಿಕ್ ಆಪ್ಷನ್ ಅಂತಲೂ ಹೇಳ್ತೀವಿ. ಸೊ ನೀವು ಇದನ್ನು ಆದಷ್ಟು ಪ್ರೈವೇಟಾಗಿ ಮೇಂಟೈನ್ ಮಾಡಿದ್ರೆ ಕಲಿತ್ರೆ ಇಟ್ ಈಸ್ ಗುಡ್ ಫಾರ್ ಯು. ನೆಕ್ಸ್ಟು ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಬರುತ್ತೆ. ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅಂತ ನೀವು ಸರ್ಚ್ ಮಾಡಿ. ಇವಾಗ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಮೈಂಡಲ್ಲಿ ತುಂಬ ಫಿಕ್ಸ್ ಆಗಿರ್ತೀರ, ನಾನು ಇದಕ್ಕೆ ಹೋಗಬೇಕು, ಡಾಕ್ಟರೇ ಆಗಬೇಕು ಅಂತ. ಸೊ ಅಂಥವರು ಒಂದು ವೇಳೆ ನಿಮಗೆ ಸಿಗ್ತಾ ಇಲ್ಲ ನಿಮ್ಮ ರ್ಯಾಂಕಿಗೆ ಕಾಲೇಜು ಅಂದರೆ ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ ಏನು ಅಂತ ಚೆಕ್ ಮಾಡಿ, ಸಿಗುತ್ತೆ ನಿಮಗೆ. ಆಮೇಲೆ ವಿ ಕ್ಯಾನ್ ಗೋ ಫಾರ್ ಆರ್ಕಿಟೆಕ್ಚರ್. ಸೊ ಯಾರ್ಯಾರಿಗೆ ಆರ್ಕಿಟೆಕ್ಚರ್ ಮೇಲೆ ಇಂಟ್ರೆಸ್ಟ್ ಇದೆ ದೇ ಕ್ಯಾನ್ ಚೆಕ್. ಹಾಗಂದರೆ ಇದು ಏನು ಆರ್ಕಿಟೆಕ್ಚರ್ ಅಂದರೆ ತುಂಬ ಕ್ರಿಯೇಟಿವ್ ಪ್ರೊಫೆಷನ್. ಇದು ಫ್ರೀಲ್ಯಾನ್ಸಿಂಗ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಎಂಟರ್ಪ್ರಿನರ್ಶಿಪ್ ಅಪರ್ಚುನಿಟೀಸ್ ಇರುತ್ತೆ. ಸೊ ಡಿಸೈನ್ ಸ್ಕಿಲ್ಸ್ ನೀವು ಕಲಿತೀರಾ. ಲೈಕ್ ಆರ್ಕಿಟೆಕ್ಚರ್, ಐ ಹೋಪ್ ಯು ಗೆಟ್ಟಿಂಗ್ ಡಿಸೈನಿಂಗ್ ಸಮಥಿಂಗ್, ವಾರ್ಡ್ ಪ್ರೂಫ್ ಇರ್ಬೋದು. ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಸಿಗೆ, ದೊಡ್ಡ 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 ವಿಲ್ಲಾಗಳಿಗೆ ನೀವು ಡಿಸೈನ್ ಮಾಡಿ ಕೊಡಬಹುದು.
ಓಕೆ, ಆ್ಯಂಡ್ ಇಟ್ಸ್ ಅ ವೆರಿ ಕ್ರಿಯೇಟಿವ್ ಜಾಬ್. ಆ್ಯಂಡ್ ನೀವು ಒಂದು ಪರ್ಟಿಕ್ಯುಲರ್ ಏನಾದರೂ ಡಿಸೈನ್ ಮಾಡಿಕೊಡ್ತೀರಾ ಅಂದರೆ ಒಂದೇ ಪರ್ಟಿಕ್ಯುಲರಿಗೆ 1 ಲಕ್ಷ 2 ಲಕ್ಷ ಇದ್ದೇ ಇರುತ್ತೆ. ಹೋಮ್ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ಇರಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬಿ ಆರ್ಕಿಟೆಕ್ಚರ್. ಬಿ ಆರ್ಕಿಟೆಕ್ಚರ್ ಬಂದುಬಿಟ್ಟು ಇದು ಕೂಡ ಒಂದು ಕ್ರಿಯೇಟಿವ್ ಪರ್ಟಿಕ್ಯುಲರ್ ಪ್ರೊಫೆಷನ್ನೇ, ಸೇಮ್ ಥಿಂಗ್. ಓಕೆ, ಇಟ್ ಕಮ್ಸ್ ಅಂಡರ್ ಆರ್ಕಿಟೆಕ್ಚರ್. ಆ ನೇಮ್ ಬಂದುಬಿಟ್ಟು ಬಿ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಷ್ಟೇ. ನೆಕ್ಸ್ಟು ಬಂದುಬಿಟ್ಟು ಫುಡ್ ಟೆಕ್ನಾಲಜಿ. ಫುಡ್ ಆಫೀಸರ್ಸ್ ಆಗ್ಬೋದು, ಗೊತ್ತಾ? ಫುಡ್ ಇನ್ಸ್ಪೆಕ್ಷನಿಗೆಲ್ಲ ಹೋಗ್ತಾರಲ್ವಾ, ಅದೇ ಇದು. ಸೊ ಹಾಗಾದರೆ ಇದಕ್ಕೂ ಗೌರ್ಮೆಂಟ್ ಜಾಬ್ಸ್ ಇದೆ, ಮೇನಾಗಿ ಗೌರ್ಮೆಂಟ್ ಜಾಬ್ಸೇ ಇದೆ. ಸೊ ನೀವು ರಿಸರ್ಚ್ ಮಾಡ್ಬೋದು, PhD ಮಾಡ್ಬೋದು ಆಮೇಲೆ. ಓಕೆ, ಸೊ ಕೋರ್ ಕಂಪ್ನೀಸಲ್ಲಿ ಅಂದರೆ IT ಸೆಕ್ಟರ್ ಕೋರ್ ಕಂಪ್ನೀಸಲ್ಲೂ ಕೂಡ ನಿಮಗೆ ಕೆಲಸ ಸಿಗುತ್ತೆ. ಇಂಜಿನಿಯರಿಂಗ್ ಇಂಜಿನಿಯರ್ಸ್ ಏನು IT ಕೆಲಸ ಮಾಡ್ತಿರ್ತಾರಲ್ವ, ಅದೇ ಥರ ಫುಡ್ ಟೆಕ್ನಾಲಜಿಲಿ ಇಫ್ ಯು ಲರ್ನ್ ಇದೆಲ್ಲ ನೋಡಿ. ಇವಾಗ ಎಲ್ಲರೂ ಇಂಜಿನಿಯರಿಂಗ್ ಹೋಗ್ಬಿಟ್ಟು ನೀವು ಫುಡ್ ಟೆಕ್ನಾಲಜಿ ಹೋದರೆ ಅರ್ಥ ಮಾಡ್ಕೊಳ್ಳಿ ಆಯಿತಾ ನಾನು ಏನು ಹೇಳ್ತಿದ್ದೀನಿ ಅಂತ. ಸೊ ಎಸ್ಯೂಮ್ ಮಾಡ್ಕೊಳ್ಳಿ, ಇವಾಗ ಯಾವುದೋ ಒಂದು ದೊಡ್ಡ ಕಂಪನಿ ಇದೆ, ಆ ದೊಡ್ಡ ಕಂಪನಿಯಲ್ಲಿ ಒಂದು ಫುಡ್ ಟೆಕ್ನಾಲಜಿ ರೋಲು ಖಾಲಿ ಇದೆ. ದೇ ಆರ್ ಸರ್ಚಿಂಗ್ ಫಾರ್ ದ ಕ್ಯಾಂಡಿಡೇಟ್ ಅಂತ. ಈ ಕಡೆ 1000 ಇಂಜಿನಿಯರ್ಸ್ ಇದ್ದಾರೆ, ಆ್ಯಂಡ್ ಈ ಕಡೆ ಒಬ್ಬ ಅಥವಾ ಇಬ್ಬರು, ಲೆಟಸ್ ಸೇ ಪರ್ಸನ್ 1 ಮತ್ತು ಪರ್ಸನ್ 2 ಇಬ್ಬರು ಫುಡ್ ಟೆಕ್ನಾಲಜಿ ಕೋರ್ಸನ್ನು ಕಲ್ತಿದ್ದಾರೆ. ಸೊ ಒಂದು ಕಂಪನಿಯಲ್ಲಿ ಲೆಟಸ್ ಸೇ ಒಂದು ಫುಡ್ ಟೆಕ್ನಾಲಜಿ ರೋಲ್ ಖಾಲಿ ಇದೆ ಆ್ಯಂಡ್ ಇನ್ನೊಂದು ಇಂಜಿನಿಯರಿಂಗ್ ರೋಲ್ ಖಾಲಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಒಂದೇ ಇಂಜಿನಿಯರಿಂಗ್ ರೋಲ್ ಖಾಲಿ ಇರುವಾಗ 1000 ಪೀಪಲ್ ಹ್ಯಾವ್ ಟು ಕಾಂಪಿಟೇಟ್. ಆ್ಯಂಡ್ ಈ ಕಾಂಪಿಟೇಷನ್ ನೀವು CET ಬರೆದು ರ್ಯಾಂಕ್ ತೊಗೊಂಡಿರೋಷ್ಟು ಈಸಿ ಅಲ್ಲವೇ ಅಲ್ಲ ಆಯಿತಾ. ನೀವು ಅಲ್ಲಿ ಹೋದ್ಮೇಲೆ ಪ್ರೋಗ್ರಾಮಿಂಗ್ ಕಲಿತೀರಾ, DSA ಕಲಿತೀರಾ, ಏನೇನೋ ಕಲಿಬೇಕು. ಐ ಆಮ್ ನಾಟ್ ಹಿಯರ್ ಟು ಸ್ಕೇರ್ ಯು, ಬಟ್ ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇದೆ ಇವಾಗ. ಅಥವಾ ನಾನೇನು ನಿಮಗೆ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡ್ತೀನಿ ಅಂತಲ್ಲ. ನೀವು ಒಂದು ಓದೋ ಮನ್ಸು ನಿಮಗಿದ್ರೆ ನಾನು ಹೋಗಲ್ಲಿ ಸರ್ವೈವ್ ಆಗ್ತೀನಿ, ಎಲ್ಲರಿಗಿಂತ ಯೂನಿಕ್ಕಾಗಿ ನಾನು ಬರ್ತೀನಿ ಅಂತ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ. ಸೊ ಇವಾಗ ಫುಡ್ ಟೆಕ್ನಾಲಜಿ ನೋಡೋದಾದರೆ ನೋಡಿ, 2 ಆಪ್ಷನ್ ಇದೆ. ಸೊ ಇಬ್ಬರಲ್ಲೊಬ್ಬರು ಕಾಂಪಿಟೇಷನ್ ಕಡಿಮೆ. ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕನ್ವೆ. ನೆಕ್ಸ್ಟ್ ಬಂದುಬಿಟ್ಟು ಡೇರಿ ಟೆಕ್ನಾಲಜಿ. ಇದೇನಪ್ಪ ಮತ್ತೆ ಹಳ್ಳಿಗೆ ಹೋಗಿ ಅಥವಾ ಅಂತ ಕೀಳಾಗಿ ನೋಡಬೇಡಿ. ಡೇರಿ ಟೆಕ್ನಾಲಜಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟುಡೇ. ಯಾಕಂದರೆ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಡೇರಿ ಪರ್ಟಿಕ್ಯುಲರ್ ಆಫೀಸರ್ಸ್ ಆಗ್ಬೋದು, ನೀವು ಲೈಕ್ ವೆರಿಫೈ ಮಾಡೋರು ಆಗ್ಬೋದು. ಸೊ ತುಂಬ ಚೆನ್ನಾಗಿ ಲೈಕ್ ಯು ಹ್ಯಾವ್ ಅ ಗುಡ್ ಆಪ್ಷನ್ ಇನ್ ದಿಸ್. ನೆಕ್ಸ್ಟ್ ಬಂದುಬಿಟ್ಟು ಫಾರೆಸ್ಟ್ರಿ ರೋಲ್. ಹಬ್ಬ ತುಂಬಾ ಡಿಮಾಂಡಿಂಗ್ ಇದೆ. ಯಾಕೆ ಗೊತ್ತಾ? ಫಾರೆಸ್ಟ್ರಿ ಕಾಲೇಜ್ ಇರೋದು ನಮ್ಮ ಕರ್ನಾಟಕದಲ್ಲಿ 2 ಕಡೆ ಮಾತ್ರ. ಒಂದು ಬಂದುಬಿಟ್ಟು ನಮ್ಮ ಕೊಡಗು ಅಲ್ಲಿ, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಮ್ಮ ಸಿರ್ಸಿಯಲ್ಲಿ. ಸೊ 2 ಕಾಲೇಜ್ ಇರೋದು. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನರಿಗೆ ಈ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಹೋಗೋದೇ ಇಲ್ಲ. ಸೊ ನೀವೇನಾದರೂ ಈ ಒಂದು ಇದರಲ್ಲಿ ಹತ್ತಿರ ಇದ್ದರೆ ಯು ಕ್ಯಾನ್ ಗೋ. ಇಫ್ ಯು ಲೈಕ್ ಎಲ್ಲ ಕಡಿಮೆ ಒಂದು ಎಕ್ಸ್ಪೆನ್ಸಲ್ಲಿ ಆಗಬೇಕು ಅಂದರೆ ದಿಸ್ ಇಸ್ ದ ಪ್ರಿಫರ್ಡ್ ಪ್ಲೇಸ್ ಫಾರ್ ಯು. ನೆಕ್ಸ್ಟ್ ಬಂದುಬಿಟ್ಟು ಹಾರ್ಟಿಕಲ್ಚರ್. ನೋಡಿ, ಇವಾಗ ನಾನು ಏನು ಹೇಳ್ತಾ ಹೋಗ್ತಿದ್ದೀನಿ ಅಲ್ವಾ, ಇದೆಲ್ಲ ಗೌರ್ಮೆಂಟ್ ಜಾಬ್ಸ್, ಮೋಸ್ಟ್ಲಿ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ. ಆ್ಯಂಡ್ ತುಂಬ ಜನ ಇದನ್ನು ಲೈಕ್ ಅವರ ಒಂದು ಲೀಸ್ಟಲ್ಲೂ ಕೂಡ ಇಟ್ಕೊಳ್ಳಲ್ಲ. ಸೊ ಹಾರ್ಟಿಕಲ್ಚರ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಹಾರ್ಟಿಕಲ್ಚರ್. So horticulture is having a good opportunity for you in agricultural startups ಎಲ್ಲ. ಲೈಕ್ ಯಾರಾದರೂ ಯು ವಿಲ್ ಗೆಟ್, ಓಕೆ, ಒನ್ಸ್ ಯು ಜಾಯಿನ್ ನಿಮಗೆ ಗೊತ್ತಾಗುತ್ತೆ ಜಾಬ್ ಲೊಕೇಶನ್ಸ್ ಹೇಗಿರುತ್ತೆ ಅಂತ. ವೆದರ್ ಆ್ಯಂಡ್ ಮಾರ್ಕೆಟ್ ಫ್ಲಕ್ಚುವೇಷನ್ಸ್ ಎಲ್ಲ ಡಿಪೆಂಡ್ ಆಗುತ್ತೆ ಇದಕ್ಕೆ. ನೆಕ್ಸ್ಟು ಫಿಶರಿಗೆ ಹೋಗ್ಬೋದು. ಸೊ ಫಿಶರಿಯಲ್ಲಿ ಏನಾಗುತ್ತೆ ಅಂದರೆ ಆಫೀಸರ್ಸ್ ಆದರೆ ಜಸ್ಟ್ ನೀವು ವೆದರ್ ಮಾನಿಟರ್ ಮಾಡಬೇಕು, ಫಿಶಿಂಗ್ ಎಲ್ಲ ಇದೆಯೋ ಇಲ್ವೋ, ಸೀ ಫುಡ್ ಎಕ್ಸ್ಪೋರ್ಟ್ ಆಗುತ್ತೆ ಅಲ್ವಾ ಬೇರೆ ಬೇರೆ ಕಂಟ್ರೀಸಿಗೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಒಂದು ಸೈನ್ ಇಲ್ಲಿ ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು BNYS. ಸೊ ಇಲ್ಲಿ BNYS ಅಂದರೆ ಅಥವಾ BDSಗೆ ಹೋಗ್ಬೋದು. BDS ಇಸ್ ಡೆಂಟಲ್, ಯು ಆಲ್ರೆಡಿ ನೋ ಇಟ್. ಸೊ BNYS ಅಂದರೆ ಏನು? ಸೊ ಇಟ್ ಈಸ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್. ಸೊ ಇಟ್ ಈಸ್ ಅಗೇನ್ ರಿಲೇಟೆಡ್ ಟು ಹೆಲ್ತ್ ಕೇರ್ ಫೀಲ್ಡ್ ಓನ್ಲಿ. ಸೊ ಸ್ವಲ್ಪ ನಿಮಗೆ ಸ್ಟಾರ್ಟಿಂಗಲ್ಲಿ ಕ್ಯಾರಿಯರ್ ಗ್ರೋತ್ ಸ್ಲೋ ಆಗ್ಬೋದು, ಬಟ್ ನೀವು ಒಂದ್ಸಲ ಲೈಕ್ ಸ್ವಲ್ಪ ಫೇಮಸ್ ಆಗಿ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಅದ್ರ ಥ್ರೂ ಹೊರಗಡೆ ಬಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಇಂಪ್ರೂವ್ ಇನ್ ದಿಸ್ ಫೀಲ್ಡ್. ದೆನ್ ವಿ ಹ್ಯಾವ್ BSc ಇನ್ PCM, ಕಂಪ್ಯೂಟರ್ ಸೈನ್ಸ್
ಆ್ಯಂಡ್ ಬಯೋಟೆಕ್ನಾಲಜಿ. ಸೊ ಬಯೋಟೆಕ್ನಾಲಜಿ ತುಂಬ ಇವಾಲ್ವಿಂಗ್ ಫೀಲ್ಡ್. ಯಾಕಂದರೆ ಇವಾಗ ನಿಮಗೆ ಗೊತ್ತಿದೆ, ಲೈಕ್ ಡ್ಯೂರಿಂಗ್ ದ 7 or 8 months ಆಫ್ ದ ಬೇಬಿ ಪ್ರೆಗ್ನೆನ್ಸಿ ನಾವು ಜೀನನ್ನು ಚೆಕ್ ಮಾಡಿಬಿಟ್ಟು ಮುಂದೆ ಯಾವ ಒಂದು ಡಿಸೀಸ್ ಬರಬಹುದು ಈ ಒಂದು ಮಗುಗೆ ಅದನ್ನೆಲ್ಲ ಡಿಟೆಕ್ಟ್ ಮಾಡ್ತೀವಿ. ಜೀನ್ ಥೆರಪಿ ಮಾಡಿಬಿಟ್ಟು ಚೇಂಜ್ ಮಾಡ್ತೀವಿ ಜೀನ್ ಸೀಕ್ವೆನ್ಸನ್ನು. ಗೊತ್ತಲ್ವಾ ನಿಮಗೆ? ಸೀಕ್ವೆನ್ಸನ್ನು ಚೇಂಜ್ ಮಾಡಿಬಿಟ್ಟು ಅದೇ AUTG ಆ ಸೀಕ್ವೆನ್ಸ್ನ, ಓಕೆ. ಸೊ ಚೇಂಜ್ ಮಾಡಿಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಡಿಸೀಸ್ನ ಅವಾಯ್ಡ್ ಮಾಡ್ಬೋದು. ಸೊ ಇದು ಬಯೋಟೆಕ್ನಾಲಜಿ ಫೀಲ್ಡು. ನೀವು ಓಕೆ ನನಗೆ ಅಷ್ಟೆಲ್ಲ ಈ ತಲೆಯಲ್ಲಿದೆ, ನಾನೆಲ್ಲಿ ರಿಸರ್ಚ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ, ಜಸ್ಟ್ ಇಫ್ ಯು ಇವನ್ ವರ್ಕ್ ಆ್ಯಸ್ ಅ ರಿಸರ್ಚ್ ಅಸಿಸ್ಟೆಂಟ್ ಎಲ್ಲ ಅಂಡರ್ ಗೌರ್ಮೆಂಟ್ ಆರ್ ಎನಿ ಒನ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್, ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಅರ್ನಿಂಗ್ ಸ್ಯಾಲ್ರಿ. ಇನ್ನೊಂದು ಮಾತು ಹೇಳಲ್ಲ ನಿಮಗೆ, ಅಲ್ಟಿಮೇಟ್ಲಿ ನಿಮ್ಮ ರೆಪ್ಯುಟೇಷನ್ ಯಾವಾಗ ಈ ಒಂದು ಪರ್ಟಿಕ್ಯುಲರ್ ಲೈಕ್ ಒಂದು 10 ವರ್ಷದಿಂದ ಎಲ್ಲ ಲೈಕ್ ಓಕೆ ನೀವು ಇಂಜಿನಿಯರ, ಓಕೆ ನೀವು ಡಾಕ್ಟರ್ ಅಂತ ಇರ್ತಿತ್ತು. ಬಟ್ ಈ ಒಂದು ಕಾಲದಲ್ಲಿ ರೆಪ್ಯುಟೇಷನ್ ಯಾವಾಗ? ನಿಮ್ಮ ಕೈಯಲ್ಲಿ ದುಡ್ಡಿದ್ದಾಗ. ಸೊ ಯಾವುದೇ ಒಂದು ಕೋರ್ಸ್ ಕೂಡ ಕೆಳಗಾಗಿ ನೋಡಬೇಡಿ, ಮೇಲಾಗಿ ನೋಡಬೇಡಿ. ಯಾಕಂದರೆ ಅಲ್ಟಿಮೇಟ್ಲಿ ಯುವರ್ ಏಮ್ ಇಸ್ ಟು ಅರ್ನ್ ಗುಡ್ ಮನಿ. ನೋ ಮ್ಯಾಟರ್ ಯಾವ ಕೋರ್ಸ್ ತೊಗೊಳ್ತೀರಾ, ಆ ಒಂದು ಕೋರ್ಸಲ್ಲಿ ನೀವು ಹೇಗೆ ಯು ಕ್ಯಾನ್ ಕಮ್ ಅಪ್ ಅಂತ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಆಯಿತಾ, ನಿಮ್ಮ ಮನೇಲೇ ಯಾರಾದರೂ ಸೀನಿಯರ್ಸ್ ಇರಬಹುದು. ಲೆಟಸ್ ಯಾವುದೋ ಲೈಕ್ ಇಂಜಿನಿಯರ್ ಸೀನಿಯರ್ ಇದ್ದಾರೆ, ಮೇ ಬಿ ಯೋರ್ ಬ್ರದರ್, ಮೇ ಬಿ ಯೋರ್ sister or anyone, any of your cousins, uncles, aunties or whoever. So here what you have to think is, ಅವರ ಸಜೆಷನಿಂದ ನೀವು ಇಂಜಿನಿಯರಿಂಗ್ ಮಾಡಬೇಡಿ. ಯಾಕಂದರೆ ಅಲ್ಟಿಮೇಟ್ಲಿ ದ ಪೀಪಲ್ ಹೂ ಆರ್ ವೆರಿ ನಿಯರ್ ಟು ಯು ನಿಮಗೆ ಯಾವುದೇ ಕೈಂಡ್ ಆಫ್ ರೆಫರಲ್ಸನ್ನು ಕೊಡಲ್ಲ. ಓಕೆ, ಇದು ರಿಯಾಲಿಟಿ. ಸೊ ಅದಕ್ಕೋಸ್ಕರ ಹೇಳೋದು, ಯಾರೋ ಒಬ್ಬರು ಹೋದ್ರು ಅಂತ ನೀವು ಹೋಗಬೇಕು ಅಂತಿಲ್ಲ. ಆ್ಯಂಡ್ ಈ ಇಂಜಿನಿಯರ್ ಕೂಡ ಹೇಗೆ ಫ್ಯೂಚರನ್ನು ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರದ್ದೇ ಓನ್ ಸ್ಟಾರ್ಟಪ್ ಇರ್ಬೋದು, ಅವ್ರದ್ದೇ ಓನ್ ವೆಬ್ಸೈಟ್ ಇರ್ಬೋದು. ಸೊ ಈ ಥರ ಓನಾಗಿ ಸ್ಟಾರ್ಟ್ ಮಾಡಲೇಬೇಕಾಗತ್ತೆ ವೆನ್ ಯು ಆರ್ ನಾಟ್ ಗೆಟಿಂಗ್ ದ ಜಾಬ್. ಆ ಒಂದು ತಲೆ ನಿಮ್ಗೆ ಇರಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನು BCA ಬಗ್ಗೆ ಹೇಳಿರಲಿಲ್ಲ. ಸೊ BCA ಏನಾಗುತ್ತೆ ಅಂದರೆ, ಇದು ನಿಮಗೆ ಆ್ಯಕ್ಚುಲಿ ಸ್ವಲ್ಪ ಇಂಜಿನಿಯರಿಂಗ್ ಥರನೇ. ಇಲ್ಲಿ ನೀವು 3 ವರ್ಷ ಕೆಲಸ ಅಥವಾ 3 ವರ್ಷ ಓದ್ತೀರಾ, ಆಮೇಲೆ ನಿಮಗೆ ಜಸ್ಟ್ ಲೈಕ್ ಇಂಜಿನಿಯರಿಂಗ್ ಕೆಲಸ ಸಿಗಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮತ್ತು ಒಂದು BCA ಸ್ಟೂಡೆಂಟ್ ಇಬ್ಬರಿದ್ದಾರೆ. ಆ್ಯಂಡ್ ಯಾರೊಬ್ಬರು ಕೆಲಸಕ್ಕೆ ತೊಗೊಳ್ತಿದ್ದಾರೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಇಂಜಿನಿಯರಿಂಗಿಗೆ ಆಗಿರುತ್ತೆ. ಇದು ಗೊತ್ತಿರಲಿ, ಆಯಿತಾ. ಆ್ಯಂಡ್ BCAಲ್ಲೂ ನೀವು ಸೇಮ್ ಸಬ್ಜೆಕ್ಟೇ ಇರುತ್ತೆ, ಆಯಿತಾ. ಇಂಜಿನಿಯರಿಂಗ್ಸಲ್ಲಿ ನೀವು ಹೆಂಗೆ ಮ್ಯಾಥ್ಸ್ ಕಲಿತೀರಾ, DSA ಕಲಿತೀರಾ, ಇದೆಲ್ಲ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ BCAಲ್ಲೂ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ BSc ಇನ್ ಫಾರೆನ್ಸಿಕ್ ಸೈನ್ಸ್ ಅಂತ. ಫಾರೆನ್ಸಿಕ್ ಅಂದರೆ ಗೊತ್ತಾಯ್ತು ಅಲ್ವಾ? ಅದೇ CID ನೋಡ್ತಿದ್ರಿ ಅಲ್ವಾ? ಆ ಥರ ಏನಿರಲ್ಲ. ಇಟ್ಸ್ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್. ಕ್ರೈಮ್ ಇನ್ವೆಸ್ಟಿಗೇಷನ್ ಇರುತ್ತೆ, ಫಾರೆನ್ಸಿಕ್ ಲ್ಯಾಬ್ಸಲ್ಲಿ ವರ್ಕ್ ಮಾಡ್ತೀರಾ. ಸೊ ಮುಂದೆ ಲೈಫಲ್ಲಿ ಯು ಕ್ಯಾನ್ ರೈಟ್ ಫ್ಯೂ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇನ್ನೂ ಹೈಯರ್ ರೋಲ್ಸಿಗೆ ಯು ಕ್ಯಾನ್ ಏಮ್. ಬಟ್ ಸ್ಟಾರ್ಟಿಂಗ್ ಈ BSc ಕೋರ್ಸ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಸೈನ್ಸ್ ಸ್ಟೂಡೆಂಟ್ಸ್, engineering is just one option after PUC. You can choose BCA, agriculture, pharmacy, veterinary, nursing, biotechnology, architecture and other allied health sciences and many more fields based on your interest and career goals. ಯಾವುದೇ ಒಂದು ಪರ್ಟಿಕ್ಯುಲರ್ ಫೀಲ್ಡನ್ನು ನೀವು ಚೂಸ್ ಮಾಡಿದ್ರೂ ಕೂಡ ನಾನು ಹೇಳೋದಿಷ್ಟೇ, ಆ ಒಂದು ಫೀಲ್ಡಲ್ಲಿ ನೀವು ಹೇಗೆ ಯುನಿಕ್ಕಾಗಿ ಇರಬಹುದು. what can you learn extra, what can you do more to stand unique from your own like whole college ಅಥವಾ whole class ಅಂತ ನೋಡಿ. ಸೊ ದ್ಯಾಟ್ ನಿಮಗೆ ಕೆಲಸ ಬೇಗ ಸಿಗುತ್ತೆ. ದ್ಯಾಟ್ಸ್ ದ ಅಲ್ಟಿಮೇಟ್ ಥಿಂಗ್ ದ್ಯಾಟ್ ಯು ಕ್ಯಾನ್ ಡೂ. ಆ್ಯಂಡ್ ಆಲ್ಸೋ ಕೋರ್ಸ್ ಡ್ಯೂರೇಷನ್ ಕೂಡ ನೋಡ್ಕೊಳ್ಳಿ. ಕೆಲವೊಂದು ಕೋರ್ಸ್ ಡ್ಯೂರೇಷನ್ 2 years ಇರುತ್ತೆ, ಕೆಲವೊಂದು 3 ಇರುತ್ತೆ, ಆ್ಯಂಡ್ ಕೆಲವೊಂದು 4 ಇರುತ್ತೆ. ಸೊ 2 years ನಂತರ ನಿಮ್ಮ ಫ್ಯಾಮಿಲಿ ಹೇಗೆಲ್ಲ ಚೇಂಜ್ ಆಗುತ್ತೆ. ಯಾರು ಯು ಆರ್ ಗೆಟಿಂಗ್ ರೈಟ್ ಹೂ ಇಸ್ ವರ್ಕಿಂಗ್. ಇಫ್ ಸಮ್ಮನ್ ಈಸ್ ವರ್ಕಿಂಗ್ ಆಲ್ರೆಡಿ ಇನ್ ದ ಹೋಮ್, ದೆನ್ ಯು ಕ್ಯಾನ್ ಸ್ಟಡಿ ಫಾರ್ 4 years. ಆ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ನಿಮ್ಮ ಲೈಫ್ ನಿಮಗೆ ಗೊತ್ತಿರುತ್ತೆ ಹೇಗೆ ಹೋದರೆ ಬೆಟರ್ ಆಗುತ್ತೆ ಅಂತ. ಸೊ ಚೆಕ್ಔಟ್ ಆಲ್ ಆಫ್ ದಿಸ್ ಪಾಯಿಂಟ್ಸ್ ಆ್ಯಂಡ್ ಡೂ ವೆಲ್, ಲೈಕ್ ಚೂಸ್ ವೆಲ್. ಆಮೇಲೆ ಇನ್ನೊಂದು ನಾನು ಹೇಳಲೇಬೇಕು. ಸೊ ದೇರ್ ಈಸ್ ಒನ್ ಆ್ಯಪ್ ಇನ್ ದ ಪ್ಲೇ ಸ್ಟೋರ್. ಓಕೆ, ಜಸ್ಟ್ ಅ ಮಿನಿಟ್, ಐ ವಿಲ್ ಟೆಲ್ ದ ನೇಮ್ ಆಫ್ ದ ಆ್ಯಪ್. ಸೊ ದ್ಯಾಟ್ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಂಗ್ಳೂರಲ್ಲಿ, ಪರ್ಟಿಕ್ಯುಲರಾಗಿ ಬೆಂಗಳೂರಲ್ಲಿ ಯಾವ್ಯಾವ ಕಾಲೇಜಸ್ ಇದೆ ಅಂತ ಗೊತ್ತಾಗುತ್ತೆ. ಫಾರ್ ವೇರಿಯಸ್ ಇವಾಗ ಏನೇನು ಕೋರ್ಸಸ್ ಅಂದೆ ಅಲ್ವಾ, ಅದಕ್ಕೆಲ್ಲ. ಸೊ ಆ ಆ್ಯಪ್ ಹೆಸರು ಬಂದುಬಿಟ್ಟು
ಆ್ಯಪ್ಲಿ ಅಂತ, APPLI, ಆ್ಯಪ್ಲಿ, ಕಾಲೇಜ್ ಅಪ್ಲಿಕೇಶನ್ ಆ್ಯಪ್ ಅಂತ. ಸೊ ಈ ಒಂದು ಪರ್ಟಿಕ್ಯುಲರ್ ಆ್ಯಪಲ್ಲಿ ನಿಮಗೆ ಯಾವ್ಯಾವ ಕಾಲೇಜಸ್ ಇದೆ ನೀವು ಯು ಕ್ಯಾನ್ ಸರ್ಚ್. ಓಕೆ, ಲೈಕ್ ನನಗೆ BSc ರೋಲ್ ಬೇಕಿದೆ, BSc ರೋಲಿಗೆ ಯಾವ್ಯಾವ ಒಂದು ಕಾಲೇಜ್ ಇದೆ, ಅಥವಾ BTech ಬೇಕಿದೆ, BSc ಬೇಕಿದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕೋರ್ಸಿಗೆ ಯಾವ್ಯಾವ ಕಾಲೇಜಸ್ ಬ್ಯಾಂಗ್ಳೂರಲ್ಲಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಅದ್ರ ಜೊತೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟು, ಫಸ್ಟ್ ಇಯರಲ್ಲಿ ನೀವು ಎಷ್ಟು ಪೇ ಮಾಡಬೇಕು ಈ ಕಾಲೇಜಿಗೆ ಹೋದರೆ, ಸೆಕೆಂಡ್ ಇಯರಲ್ಲಿ ಎಷ್ಟು ಪೇ ಮಾಡಬೇಕು, ಅದೆಲ್ಲ ಡೀಟೇಲ್ಸ್ ಕೂಡ ಈ ಒಂದು ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ನಾಟ್ ಇಯರ್ ಟು ಪ್ರಮೋಟ್ ಎನಿ ಆ್ಯಪ್, ಬಟ್ ಐ ವಾಂಟ್ ಯು ಟು ನೋ ಓಕೆ ಈ ಪರ್ಟಿಕ್ಯುಲರ್ ಇದ್ರಲ್ಲಿ ಹಿಂಗಿದೆ ಅಂತ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಒಂದೊಂದು ಆನ್ಸರ್ ಬರುತ್ತೆ. ಬಟ್ ಈ ಒಂದು ಆ್ಯಪಲ್ಲಿ ತುಂಬ ಎಫರ್ಟ್ಸ್ ಹಾಕಿಬಿಟ್ಟು ಕರೆಕ್ಟಾದ ಡೀಟೇಲ್ಸ್ ಲೈವ್ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗಾಗಿ ಇಟ್ಸ್ ಗುಡ್ ಇಫ್ ಯು ಚೆಕ್ ವಿತ್ ದಿಸ್. ಓಕೆ, ಆ್ಯಂಡ್ ಸ್ಕಿಲ್ ಸಿಗ್ನೇಚರ್ ಅಂತ ಇರುತ್ತೆ. ನೀವೇನೇನು ಕಲಿಬೇಕು ಅದೆಲ್ಲ ಒಂದು ಪರ್ಟಿಕ್ಯುಲರ್ ರೋಲಿಗೆ ಅವರೇ ಕೊಟ್ಟಿರ್ತಾರೆ. ಕಾಲೇಜ್ ಬಗ್ಗೆನೂ ಇನ್ಫಾರ್ಮೇಷನ್ ಇರುತ್ತೆ. ಐ ಥಿಂಕ್ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಚೆಕ್ ದಿಸ್ ಒನ್. It's very helpful.